ಕುಷ್ಠರೋಗ ಬಂದಿತ್ತು ಅದ್ಗ. ಮನೆಯಲ್ಲಿ ಯಾರೂ ಸೇರ್ಲಿಲ್ಲ, ಹೆಂಡತಿ ಸೇರ್ಲಿಲ್ಲ, ಮಕ್ಕಳು ಸೇರ್ಲಿಲ್ಲ, ಯಾರು ಬಂಧು ಬಳಗ ಗ್ರಾಮದವರು ಯಾರು ಅದನ್ನ ಸೇರ್ಲಿಲ್ಲ. ಬಹಳಷ್ಟು ಬೇಸರ ಬಂದಿತ್ತು ಅದ್ಗ. ಬೇಸರ ಬಂತು, ఆయన ಬದುಕಿರಬಾರ ಅಂತ ತಿಳ್ಕೊಂಡು ಊರ ಹೊರಗೆ ಹೋದಾತ. ಒಂದು ದೊಡ್ಡ ಪರ್ವತ ಗುಡ್ಡ ಇತ್ತು. ಆ ಗುಡ್ಡದ ಮೇಲೆ ಏರಿ ಬಿದ್ದು ಸಾಯನಂತ ಹೋಗಿದ್ದ. ಹೋಗಿದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಜನರು ನೋಡಿ ಎಲ್ಲಾರು ಬಂದು ಬೀಳ್ಬೇಡಪ್ಪ, ಯಾಕೆ ಬೀಳ್ತಿ, ಬೀಳ್ಬೇಡ ಅಂತ ಎಲ್ಲಾರು ಕಳೆ ಅಂತ ಹೇಳೋರು ಮೇಲೆ ಅದ್ಗ. ಅಲ್ಲಿಗೆ ಸಿದ್ಧಾರೂಢರು ಬಂದ್ರು. ನೋಡುದು ಏನಿಲ್ಲಿ ಜನ ಸೇರಿರಲ್ಲ, ಯಾಕ ಏನು ಗಲಾಟೆ ಮಾಡ್ತಾರ, ಕೋಲಾಹಲ ಆಗ್ತಾ ಇದೆ ಯಾಕ ಅಂತ ಬಂದ್ರು. ಅಲ್ಲಿಗೆ ಬಂದು ಏನಪ್ಪ ಏನಾಯ್ತು ಅಂತ ಹೇಳಿದ್ರು. ಏನಿಲ್ಲ ಗುರುಗಳೇ, ಕುಷ್ಠರೋಗ ಬಂದಿತ್ತ ಬ್ರಾಹ್ಮಣನಿಗೆ, ಮನೆಯಲ್ಲಿ ಯಾರು ಸೇರ್ಲಿಲ್ಲ, ಮತ್ತೆ ಆ ಸಂಪತ್ತು ಆಸ್ತಿ ಬೇಕಾದಷ್ಟು ಇದೆ, ಕೋಟಿಗಟ್ಟಲೆ ಆಸ್ತಿ ಇದೆ, ಕೆಜಿ ಗಟ್ಟಲೆ ಬಂಗಾರ ಇದೆ, ಮಕ್ಕಳು ಇದ್ದಾರೆ, ಮೊಮ್ಮಕ್ಕಳು ಇದ್ದಾರೆ, ಹೆಂಡತಿ ಇದ್ದಾಳೆ, ಎಲ್ಲವೂ ಇದೆ. ಆದ್ರೆ ರೋಗ ಬಂದೈತೆ ಕುಷ್ಠರೋಗ, ಅದರಿಂದ ಯಾರು ಸೇರ್ಲಿಲ್ಲ, ಅದಕ್ಕೆ ಸಾಯಕ್ ಹೊಂಟಾನ ಅಂತ ಹೇಳಿದ್ರು. ಸರಿಯಪ್ಪ ಆಯ್ತು, ಅವನಿಗೆ ಕರ್ಕೊಂಬರ್ರು ಅಂತ ಹೇಳಿದ. ಕರ್ಕೊಂಬರು ಅಂತ ಹೇಳಿದ. ಹೋಗಿ ಮ್ಯಾಲ ಹೋಗಿ ಆತನ ಬಿಡ್ಬೇಡಪ್ಪ, ಯಾಕೆ ಬಿಡ್ತಿ, ಸಾಯ್ಬೇಡ, ಅಲ್ಲಿ ಯಾರೋ ಸ್ವಾಮಿಗಳು ಬಂದಾರ ಬಾ ಅಂತೇಳಿ ಕೆಳಗಿಸಿ ಕರ್ಕೊಂಬಂದ್ರು. ಆತನ ಕರ್ಕೊಂಡು ಬಂದು ಸಿದ್ಧಾರೂಢರ ಮುಂದೆ ನಿಂದಿರಿಸಿದ್ರು. ಸಿದ್ಧಾರೂಢರು ಬಲ ಕರೆದ್ರು. ಎಲ್ಲರಂತಾರ, ಸ್ವಾಮಿಗಳೇ ನಿಮ್ಗೆ ತಲೆ ಕೆಟ್ಟದೇನು, ಮುಟ್ಬಾಡ್ರಿ ಅವನ್ನ ಅಂತಾರ, ಮುಟ್ಬಾಡ್ರಿ ಅವನ್ನ, ಕುಷ್ಠರೋಗ ಐತೆ ಅಂದ್ರು. ಸ್ವಾಮಿಗಳು ಅದೆಲ್ಲ ಲೆಕ್ಕ ಹಾಕಲಿಲ್ಲ. ಅವ್ರ ಸಿದ್ಧ ಪುರುಷರು, ಸಾಕ್ಷಾತ್ ಪರಮಾತ್ಮ ಅವತಾರ ಪುರುಷರು, ಅವ್ರಿಗೆ ಆ ರೋಗ ಏನ್ ಮಾಡುತ್ತೆ ಅಲ್ಲ, ಕೈ ಹಿಡ್ಕೊಂಡು ಬಹಳ ಕುಂದಿರ್ಸ್ಕೊಂಡು ಅಲ್ಲೇ ಗೋಮುಖ ತೀರ್ಥ ಅಂತ ಇತ್ತು. ಗೋಮುಖ ತೀರ್ಥ ಇತ್ತು. ಆ ತೀರ್ಥನ 2 ಬಗೆ ತಗೊಂಡ್ರಿ. ಹಿಂಗ ಸಿದ್ಧಾರೂಢರು ಕೈ ಹಾಕಿ 2 ಬಗೆ ತಗೊಂಡು ಅವನ ಬಾಯಲ್ಲಿ ನೀರು ಹಾಕಿದರು. ಹಾಕಿ ಒಂದು ಮಂತ್ರವನ್ನು ಹೇಳಿದ್ರು. ಓಂ ನರಸಿಂಹ, ಓಂ ನರಸಿಂಹ ಅಂತ ಮಂತ್ರವನ್ನು ಹೇಳಿ ನೀನು ಅನಪ ಅಂತ ಆತಗೂ ಅನಿಸಿದ್ರು. ಆಯ್ತು, ಈ ರೋಗೆಲ್ಲ ಹೋಗುತ್ತೆ, ಈ ಮಂತ್ರ ಸ್ವಚ್ಛವಾಗಿ ಉಚ್ಚಾರ ಮಾಡು ಅಂದ್ರು. ಇದು ತಾಚಾರ ಮಾಡ್ಬೇಡಪ್ಪ, ಗುರು ಕೊಟ್ಟ ಮಂತ್ರ. ನಾನು ಹಾಕಿರೋ ತೀರ್ಥ ಐತಲ್ಲ, ಅದು ಒಳಗಿಂದ ಎಲ್ಲ ಗಾಯ ಮಾಡುತ್ತೆ, ಈ ರೋಗ ಗುಣ ಆಗುತ್ತೆ, ಮೊದಲಿಗಿಂತಲೂ ಸುಂದರವಾಗ್ತೀವಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಅವನಿಗೆ ಮನಸ್ಸು ಶಾಂತಿ ಆಯ್ತು, ಸಮಾಧಾನ ಆಯ್ತು, ಶಾಂತಿ ಆಯ್ತು. ಅಲ್ಲಿಂದ ಮನೆಗೆ ಹೋದ. ಮನೆಗೆ ಹೋದ್ರೊಳಗೆ ಏನಾಯ್ತು, ಸ್ವಲ್ಪ ಶಾಂತಿ ಇತ್ತು, ಸಮಯ ಇತ್ತು. ಇರ್ಕ ಒಂದು ಸುಮಾರು ಒಂದು ತಿಂಗಳು 2 ತಿಂಗಳಿಗೆಲ್ಲ ಎಲ್ಲ ಹೋಗ್ಬಿಡ್ತು. ಇವಾಗ ಬಹಳಷ್ಟು ಆನಂದ, ಅಷ್ಟು ರೂಪವಂತ ಆಗ್ಬಿಟ್ಟ ಮನುಷ್ಯ, ರೂಪವಂತ ಆಗ್ಬಿಟ್ಟ. ಅವಾಗ ಏನ್ ಮಾಡಿದ, ತನ್ನ ಹೆಸರಲ್ಲೇ ಇತ್ತು 1000 ಎಕರೆ ಭೂಮಿ. ಬಂದ ಹುಡುಕಂಡು ಗುರುಗಳನ್ನ ಹುಡುಕೊಂಬಂದ. ಬಂದು ಗುರುಗಳನ್ನ ಹುಡುಕಿದ ಸುಮಾರು ಒಂದು 6 ತಿಂಗಳಾಯ್ತು, ಸಿಗಲಿಲ್ಲ ಗುರುಗಳು. ಆಮೇಲೆ ಸಿಕ್ಕರು. ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ಕುಂತ್ಕೊಂಡು ಗುರುಗಳೇ ನಾನು ನಿಮಗೆ ಗುರು ಸಿಕ್ಕಿನ ಅಂದ. ಯಾಕೆ ಗುರು ಸಿಗೋದಲ್ಲಪ್ಪ, ಅಲ್ಲಪ್ಪ ಮಕ್ಕಳು ಗುರು ಸಿಗೋದೇನೋ ತಂದೀಯ ಅಂದ. ಆಯ್ತಪ್ಪ ಚೆನ್ನಾಗಿದೆಯೇನೋ, ಯಪ್ಪ ಚೆನ್ನಾಗಿದ್ದೀನಿ, ಈಗ ಆಯ್ತು ನಾನು ನಿನ್ನಿಂದೆ ಬರ್ತೀನಿ ಅಂದ. ನಾನು ನಿನ್ನಿಂದೇ ಬರ್ತೀನಿ, ನಾನೀಗ ನಾನು ಮನೆಗೆ ಹೋಗೋದಲ್ಲ, ನಾನು ಮನೆಯಾಗಿರೋದಿಲ್ಲ, ನನ್ನ ಹೆಸರಲ್ಲಿ 1000 ಎಕರೆ ಭೂಮಿ ಐತಿ, ಆ ಭೂಮಿ ನಿನ್ನ ಹೆಸರಲ್ಲೇ ಮಾಡಿಸ್ತೀನಿ ಗುರುವೇ ಅಂದ. ಅವಾಗಂದ ಗುರುಗಳು, ಬೇಡಪ್ಪ ನಾನೇನು ಮಾಡ್ಲು, ನಾನೇನು ಮಾಡಿ ಕಾಣೋದನ್ನ, ಬೇಡಪ್ಪ ನೀನು ಮನಸ್ಸು ಕೆಡಿಸೇಬೇಡ, ರೋಗ ಇದ್ದಾಗ ಏನೋ ಅವ್ರು ನೋವು ಕೊಟ್ಟು ಬೈ ಬಿದ್ದು ಹೇಳ್ಯಾರಪ್ಪ ಮನೆಯವರು, ಅದಕ್ಕೆ ನೋವು ತೆಗೆದಾಕ ಹೊರಗಡೆ ಬಾ ಅಂತ ಕರೆದು ತಲೆ ಮೇಲೆ ಕೈ ಇಟ್ರು. ಯಾರು ಸಿದ್ಧಾರೂಢರು ಹಸ್ತವನ್ನಿಟ್ರು. ಆನಂದ ಆಯ್ತು, ಅವನಿಗೆ ಎಲ್ಲ ಮರ್ತೋಯ್ತು, ಹೆಂಡತಿ ಬೈದ್ದು ಮರ್ತೋಯ್ತು, ಮಕ್ಕಳು ಮನೆಯಾಗ ಎಲ್ಲಾರು ಬೈದು ಮರ್ತೋಯ್ತು, ಅವ್ರ ಮೇಲೆ ಪ್ರೇಮ ಬರಂಗ ಮಾಡಿದ. ಹಸ್ತವನ್ನಿಟ್ಟು ಯಾರು ಬೈದ್ರಲ್ಲ, ಯಾರು ನಿಂದೆ ಮಾಡಿದ್ರಲ್ಲ, ಎಲ್ಲಾರ ಮೇಲೆ ಪ್ರೇಮ ಬರಂಗ ಸಿದ್ಧಾರೂಢರು ಆಶೀರ್ವಾದ ಮಾಡಿದ್ರು. ಅವಾಗ ಮನೆ ಕಡೆ ಮನಸ್ಸು ಹೇಳಿತು. ಆಯ್ತು ಗುರುಗಳೇ ನಾನು ಮನೆಗೆ ಹೋಗಿ ಬರ್ತೀನಿ ಹಂಗಾರೆ ಅವಾಗ ಹೇಳಿದ, ನೋಡಪ್ಪ ನೀನು ನಿನ್ನ ಹೆಸರು 1000 ಎಕರೆ ಇರ್ತಲ್ಲ ಭೂಮಿಗ, ಆ 1000 ಎಕರೆಯಲ್ಲಿ 500 ಎಕರೆ ದಾನ ಮಾಡೋ, 500 ಎಕರೆ ದಾನ ಮಾಡು, ಬಡವರಿಗೆ, ದರಿದ್ರರಿಗೆ, ದಲಿತರಿಗೆ ದಾನ ಮಾಡಪ್ಪ. ಯಾವಾಗ ದಾನ ಮಾಡ್ತಾನೆ ಇರು, ಯಾವ ರೋಗ ನಿಮಗೆ ಬರೋದಿಲ್ಲ, ಎಲ್ಲ ರೋಗ ಹೋಗ್ತಾವ ಅಂತೇಳಿ ಆಶೀರ್ವಾದ ಮಾಡಿ ಅವ್ರನ್ನ ಕಳಿಸ್ಬಿಟ್ರು. ಕಳಿಸಿ ಅಲ್ಲಿಂದ ವಿಜಯವಾಡಕ್ಕೆ ಬಂದ್ರು. ಅವಾಗ ಕರ್ನಾಟಕ ಸಿದ್ಧಾರೂಢರು ಇರ್ಬೇಕಾದ್ರೆ
ವಿಜಯವಾಡ, ಕಡಪ ಇದೆಲ್ಲ ಕರ್ನಾಟಕ ನೋಡ್ರಿ. ಇದೆಲ್ಲ ಕರ್ನಾಟಕ ಇತ್ತು ಅವಾಗ. ಅವಾಗ ಅಲ್ಲಿಗೆ ಒಬ್ಬ ಹೆಣ್ಮಗಳು ಬಂದ್ಲು. ಕೃಷ್ಣಾ ನದಿ ಅಲ್ಲಿ ವಿಜಯವಾಡ ಕನಕ ದುರ್ಗಮ್ಮನ ಪಕ್ಕ ಕೃಷ್ಣಾ ನದಿ ಹರಿದಿತ್ತು, ನದಿ ಹರಿದಿದೆ. ಆ ನದಿ ಬಗಲಿಗೆ ಒಬ್ಬ ಹೆಣ್ಮಗಳು ಬಂದು ಸ್ವಾಮಿಗಳೇ ನನ್ನ ಉದ್ಧಾರ ಮಾಡ್ರಿ, ನನಗೆ ಮಂತ್ರ ಉಪದೇಶ ಮಾಡ್ರಿ ಅಂತ ಬಂದು ಕೇಳಿದ್ಲು. ಅವಾಗ ಹೇಳಿದ ಗುರುಗಳು, ನೋಡಮ್ಮ, ಹೆಣ್ಣು ಮಕ್ಕಳು ನೀವು, ಹೆಣ್ಣು ಮಕ್ಕಳ ಮನಸ್ಸು ಚಂಚಲ. ನಿಮಗೆ ಮಂತ್ರ ಉಪದೇಶ ಮಾಡ್ತಾನೆ ಕರೆ, ನಿಮ್ಮ ಮನಸ್ಸು ಚಂಚಲ. ಒಂದು ಕ್ಷಣ ಕೂಡ ನಿಮ್ಮ ಮನಸ್ಸು ಶಾಂತಿಯಿಂದ ಇರೋದಿಲ್ಲ. ನೀವು ಯಾವಾಗಲೂ ಗಡಿಬಿಡಿ ಮಾಡ್ತೀರಿ, ಶಾಂತಿ ಇಲ್ಲ ತಾಯಿ. ಮಂತ್ರ ಉಪದೇಶ ಬೇಡ. ಹರನಾಮವನ್ನು ಬಿಡದೆ ಜಪಿಸಿ ಬಲ್ಲವರ ಭವ ಮಾಯ ರೋಗ ಸಂಸಾರ ಸಂಚಯ ಒಳೆದು ವರಭೋಗ ಮೋಕ್ಷಬಹುದು ಅಂತೇಳಿ ಭಗವಂತನ ನಾಮವನ್ನು ನಿಮಗೆ ಕೊಡ್ತಾರೆ. ಮಂತ್ರ ಬೇಕಾಗಿಲ್ಲ, ಭಗವಂತನ ನಾಮವನ್ನು ನೀವು ಅಂದ್ರೆ ಸಾಕು. ಓಂ ನಮಃ ಶಿವಾಯ ಆಗಿರ್ಲಿ, ಶ್ರೀರಾಮ ಆಗಿರ್ಲಿ, ಕೃಷ್ಣ ಆಗಿರ್ಲಿ, ಈ ರೀತಿಯಲ್ಲಿ ಭಗವಂತ ನಾಮವನ್ನು ತಾಯಂದಿರಿಗೆ ಕೊಟ್ಟಂತೆ. ನೋಡಮ್ಮ, ನಿಮಗೆ ಓಂ ನಮಃ ಶಿವಾಯ ಮಂತ್ರವನ್ನು ಕೊಡ್ತೀನಿ, ಈ ನಾಮವನ್ನು ಕೊಡ್ತೀನಿ, ಇದು ಭಗವಂತನ ನಾಮ. ಈ ನಾಮವನ್ನು ನೀನು ಎಡೆಬಿಡದೆ ಅಂದ್ರೆ ನಿತ್ಯ ಸದಾ ನೀ ಕಸ ಹೊಡಿಬೇಕಾರು ಅನು ಈ ಮಂತ್ರ, ಮುಸ್ರೆ ತಿಕ್ಕಬೇಕಾರು ಈ ಮಂತ್ರವನ್ನು ಅನು, ಅಡಿಗೆ ಮಾಡಬೇಕಾದ್ರೂ ಕೂಡ ಈ ಮಂತ್ರ ಅಂತಾಯಿ. ಈ ಮಂತ್ರ ಅನ್ನೋದ್ರಿಂದ ನೀನು ಮಾಡೋ ಕೆಲಸ ಎಲ್ಲ ಶುಚಿಯಾಗಿರ್ತದೆ. ಗಂಡ ಯಾಕೆ ಕೋಪ ಬರ್ತಾ ಅಂದ್ರೆ, ನೀನು ಅಡಿಗೆ ಮಾಡ್ಬೇಕಾದ್ರೆ ನೀನು ಕೋಪಿಷ್ಟ ಆಗಿರ್ತಿ, ಕೋಪ ಇರ್ತೀನಿ ಒಳಗಡೆ. ಆ ಕೋಪ ಯಾರು ಊಟ ಮಾಡ್ತಾರಲ್ಲ ಅಡಿಗೆ, ಎಲ್ಲರೂ ಸಿಟ್ಟು ಬರ್ತಂತ, ಅವಾಗ ಎಲ್ಲರಿಗೆ ಸಿಟ್ಟು ಬರುತ್ತೆ. ಅದಕ್ಕೆ ನೀನು ಅಡಿಗೆ ಮಾಡ್ಬೇಕಾದ್ರೆ ಓಂ ನಮಃ ಶಿವಾಯ ಅನ್ಕೊಂತ ಅಡಿಗೆ ಮಾಡು.